ಹಿಂದೂ ಸಮಾಜೋತ್ಸವ ಸಮಿತಿ ಕುಂಬಾರಹಳ್ಳಿ ಮತ್ತು ಹುರುಳಿಚಿಕ್ಕನಹಳ್ಳಿ ಗ್ರಾಮಗಳ ವತಿಯಿಂದ ಬೃಹತ್ ಬೈಕ್ ರ್ಯಾಲಿ ಹಾಗೂ ಶೋಭಾಯಾತ್ರೆ. ಹಿಂದೂ ಸಮಾಜೋತ್ಸವ ಸಮಿತಿ ಕುಂಬಾರಹಳ್ಳಿ ಹಾಗೂ ಹುರುಳಿಚಿಕ್ಕನಹಳ್ಳಿ ಗ್ರಾಮ ವತಿಯಿಂದ ಬೃಹತ್ ಬೈಕ್ ರ್ಯಾಲಿ ಮತ್ತು ಸಮಾವೇಶ ಕಾರ್ಯಕ್ರಮವು ಹುರುಳಿಚಿಕ್ಕನಹಳ್ಳಿ ಗ್ರಾಮ ಪಂಚಾಯತ್ ಪಕ್ಕದಲ್ಲಿ ನಡೆಯಿತು. ಬೃಹತ್ ಬೈಕ್ ರ್ಯಾಲಿಗೆ ಕುಂಬಾರಹಳ್ಳಿ ಹಾಗೂ ಹುರುಳಿಚಿಕ್ಕನಹಳ್ಳಿ ಗ್ರಾಮದ ಸುಮಾರು 200 ಯುವಕರಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಜೈ ಶ್ರೀರಾಮ್ ಹಾಗೂ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಎಂಬ ಘೋಷ ವಾಕ್ಯಗಳೊಂದಿಗೆ ರ್ಯಾಲಿ ನಡೆಸಿದರು. ನಂತರ ಭಾರತಾಂಬೆಯ ಬೃಹತ್ ಫೋಟೋವನ್ನ ಬೆಳ್ಳಿಯ ಪಲ್ಲಕ್ಕಿಯಲ್ಲಿ ಡೊಳ್ಳು ವಾದ್ಯಗಳು ವೀರಗಾಸೆ ನೃತ್ಯಗಳೊಂದಿಗೆ ಮಹಿಳೆಯರು ಕಳಶಗಳನ್ನು ಹೊತ್ತು ಮೆರವಣಿಗೆ ನಡೆಸಿದರು. ಈ ಮೆರವಣಿಗೆಯಲ್ಲಿ ಯಲಹಂಕ ಶಾಸಕರಾದ ಎಸ್.ಆರ್. ವಿಶ್ವನಾಥ್ ಅವರು ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದರು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹಿಂದೂ ಮುಖಂಡರುಗಳು ಹಿಂದೂ ಸಮಾಜೋತ್ಸವದ ಬಗ್ಗೆ ಮಾತನಾಡಿದರು ಹಾಗೂ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಈ ಕಾರ್ಯಕ್ರಮದಲ್ಲಿ ಯಲಹಂಕ ಶಾಸಕರಾದ ಎಸ್.ಆರ್. ವಿಶ್ವನಾಥ್, ಪರಮಪೂಜ್ಯ ಶ್ರೀ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮೀಜಿ, ಹೊನ್ನಮ್ಮ ಗವಿಮಠ ಶಿವಗಂಗಾ ಕ್ಷೇತ್ರ ಅಧ್ಯಕ್ಷರು ಯೋಗಿ ನಾರಾಯಣ, ಕೇಂದ್ರದ ಜಯಲಕ್ಷ್ಮೀ ನಾರಾಯಣ, ಸಂಸ್ಕೃತ ಮತ್ತು ನೈತಿಕ ಶಿಕ್ಷಣದ ಅಧಿಕಾರಿಗಳು ಶ್ರೀ ಜಗನ್ನಾಥ ಶಾಸ್ತ್ರಿ, ಸಂಘದ ಕಾರ್ಯಕರ್ತರಾದ ವಿ ಹನುಮಯ್ಯ, ರೈತ ಮೋರ್ಚಾದ ಸಿ ರಾಜೇಶ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ನಾರಾಯಣಸ್ವಾಮಿ, ಸದಸ್ಯರಾದ ಶಬರಿನಗರ ಸುರೇಶ್, ಕುಂಬಾರಹಳ್ಳಿ ಗ್ರಾಮದ ಮುಖಂಡರಾದ ಟಿ ಶ್ರೀನಿವಾಸ್, ಸದಸ್ಯರಾದ ಲಕ್ಷ್ಮೀನಾರಾಯಣ ಹಾಗೂ ಸುತ್ತಮುತ್ತಲ ಗ್ರಾಮದ ಮುಖಂಡರುಗಳು ಭಾಗವಹಿಸಿದ್ದರು. दीपज्योतिर्नमोस्तुते शुभं करोतु कल्याणम् आरोग्यं सुखसम्पदः द्वेषबुद्धिविनाशाय ಭಾರತ ದೇಶದ ಪ್ರತಿಯೊಬ್ಬ ವ್ಯಕ್ತಿ ಅಭಿಮಾನ ಹೆಮ್ಮೆ ಪಡುವಂಥ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ ಅನ್ನುವಂಥ ಅಭಿಮಾನವನ್ನು ಪಡುವಂಥ ಒಂದು ಅವಕಾಶ ನಮ್ಮೆಲ್ಲರಿಗೂ ಸಿಕ್ಕಿರ್ತಕ್ಕಂಥದ್ದು. ದೇಶದ ಅತ್ಯಂತ ಸಂಘಟನಾತ್ಮಕವಾದಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಗಿ 100 ವರ್ಷಗಳು ಸಂದಿರುವಂತಹ ಸಂದರ್ಭದಲ್ಲಿ ಆ ಶತಮಾನದ ಸ್ಮರಣೆಯಲ್ಲಿ ನಾವೆಲ್ಲರೂ ಸಹಿತ
ಸಮಾಜದ ಸಂಘಟನೆಯಲ್ಲಿ ಮತ್ತಷ್ಟು ಜಾಗೃತಗೊಳ್ಳಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಸಮಾವೇಶಗಳು ಪ್ರಾರಂಭವಾಗಿ ನಡೆದುಕೊಂಡು ಬರ್ತಾ ಇದ್ದಾವೆ. ನಾವೆಲ್ಲ ಅಭಿಮಾನದಿಂದ ಹೆಮ್ಮೆಯಿಂದ ಹೇಳಿಕೊಳ್ಳಬೇಕಾಗಿರುವಂತಹದ್ದು, ಇಡೀ ಜಗತ್ತಿನ ಯಾವುದೇ ದೇಶದಲ್ಲಿ ಇಲ್ಲದೇ ಇರತಕ್ಕಂಥ ಅತ್ಯಂತ ಶತಮಾನವನ್ನು ಮೀರಿರುವಂಥ ಜಗತ್ತಿನ ಯಾವುದೇ ಒಂದು ಸಂಘಟನೆ ಇದ್ದರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವಂಥ ಹೆಮ್ಮೆಯ ವಿಚಾರಗಳನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಲ್ಲ ಕಾರ್ಯಚಟುವಟಿಕೆಗಳು ಈ ದೇಶದ ಭದ್ರತೆಗೆ, ಈ ದೇಶದ ಸಂಸ್ಕೃತಿಗೆ, ಈ ದೇಶದ ಧರ್ಮಾಚರಣೆಗಳಿಗೆ, ಈ ದೇಶದ ಏಕತೆಯನ್ನು ಬೆಳೆಸುವಂಥ ಹಿನ್ನೆಲೆಯಲ್ಲಿ ಕಾರ್ಯಪ್ರವೃತ್ತರಾಗಿ 100 ವರ್ಷಗಳು ಸಂದಿರುವಂತಹದ್ದು. ಜಗತ್ತಿಗೆ ಗುರುವಾಗಿದ್ದಂಥ ಭಾರತ ಅನೇಕ ಕಾರಣಗಳಿಂದಾಗಿ ನಲುಗಿ ಹೋಗಿರುವಂತಹ ಸಂದರ್ಭದಲ್ಲಿ ಆ ಭಾರತವನ್ನು ಮತ್ತಷ್ಟು ಶಕ್ತಿಯುತವಾಗಿ ಬೆಳೆಸಬೇಕು. ಬಹುತೇಕ ಈ ಗ್ರಾಮದವರು ಅಕ್ಕಪಕ್ಕದವರು ಇಲ್ಲಿ ಸೇರಿದ್ದೀವಲ್ವಾ, ನಾವೆಲ್ಲರೂ ನಮ್ಮ ಪೂರ್ವಿಕರ ಆಸ್ತಿಗಳಿಗೆ ವಾರಸುದಾರರೌದಾ? ಈ ಮನೆ ಅವರಪ್ಪ ಕಟ್ಟಿದ್ರು, ಅವ್ರಿಗೆ ಬಂದಿದೆ. ಆ ಮನೆ ಅವರಪ್ಪ ಅವ್ರ ತಾತಂದು ಅವ್ರಿಗೆ ಬಂದಿದೆ. ಈ ಜಾಗ ಅವ್ರದ್ದು, ಎಲ್ಲ ನಾವಿರಕ್ಕೆ ಹಕ್ಕುದಾರರು. ನೀವೆಲ್ಲ ಏನು ಮಾಡ್ತೀರಾ? ನಮ್ಮಪ್ಪನ ಆಸ್ತಿನ ಸಂರಕ್ಷಿಸ್ತೀವ, ಮಾರಿ ಹಾಳು ಮಾಡ್ತೀವ? ಸಾಮಾನ್ಯವಾಗಿ ಒಳ್ಳೆ ವ್ಯಕ್ತಿಗಳೇನು ಮಾಡ್ತೀವಿ, ಅಪ್ಪ ಅಮ್ಮನ ನಮಗೇನು ಕೊಟ್ಟಿದ್ದಾರನ್ನ ವರ್ಧಿಸ್ತೀವಿ ಅಂತ. ಅದೇ ಥರ ನಮಗೆ ಇಷ್ಟೇನ ನಮಗೆ ಕೊಟ್ಟಿರೋದು ನಮ್ಮ ಪೂರ್ವಿಕರು ಅಂತ ಯೋಚನೆ ಮಾಡ್ಕೊಳ್ಳಿ. ನಮಗೆ ಇಷ್ಟೇನ ಪೂರ್ವಿಕರು ಕೊಟ್ಟಿದ್ದು, ಒಂದು ಮನೆ, ಯಾವುದೋ ಪಾತ್ರೆ, ಇಷ್ಟ ಹೊಲ, ಇದೇನ ಕೊಟ್ಟಿದ್ದು ನಮಗೆ ಗೊತ್ತಿಲ್ಲ ನಾವು ಯಾವುದಕ್ಕೆ ವಾರಸುದಾರರು ಅಂತ. ನೀವು ಪಕ್ಕದಲ್ಲೇ ತಾಲೂಕು ಆಫೀಸ್ಗೆ ಹೋದರೆ ನೀವು ಅಲ್ಲಿ ಇಂಥವರ ವಾರಸುದಾರರಾದಂತಹ ಇವರು ಅಂತ ಒಂದು ಪತ್ರ ವರ್ಡ್ ಕೇಳಿದಿರ, ಪದ ಕೇಳಿದಿರ, ವಾರಸುದಾರರು ಅಂತ. ಏನಿದು ವಾರಸುದಾರಿಕೆ ಅಂದರೆ ಪರಂಪರೆಯಿಂದ ನನಗೆ ಸಿಕ್ಕಿರುವಂತಹದ್ದು, ನಮ್ಮ ಪೂರ್ವಜರಿಂದ ನನಗೆ ಸಿಕ್ಕಿರುವಂತಹದ್ದು ಅಂತ. ಹೀಗೆ ವ್ಯಕ್ತಿಗತವಾಗಿ ನನ್ನ ಪೂರ್ವಿಕರಿಂದ, ನಮ್ಮ ತಂದೆ ತಾತ ಮುತ್ತಾತ ಅವರಿಂದ ಸಿಕ್ತದ್ದು ಒಂದು ಭಾಗ, ನಮ್ಮ ಪೂರ್ವಿಕರಿಂದ ಸಿಕ್ಕಿರೋದು ಒಂದು ಭಾಗ. ಆ ಪೂರ್ವಿಕರಿಂದ ಸಿಕ್ಕಿರೋದನ್ನೇ ನಾವು ಧರ್ಮ ಅಂತ ಕರಿತೀವಿ, ಸಂಸ್ಕೃತಿ ಅಂತ ಕರಿತೀವಿ, ನಡವಳಿಕೆ ಅಂತ ಕೊಡ್ತೀವಿ, ಆಚಾರ ಅಂತ ಕರಿತೀವಿ, ಒಂದು ಜೀವನ ಶೈಲಿ ಅಂತ ಕರಿತೀವಿ. ಇದೆಲ್ಲವೂ ನಮಗೆ ಒಟ್ಟಾರೆ ಪೂರ್ವಿಕರಿಂದ ನಮಗೆ ಬಂದಿರೋದು. ನಮ್ಮಪ್ಪನಿಂದ ಬರಬೇಕು ಅಂತ ಏನಿಲ್ಲ, ಎಲ್ಲರಿಂದ ಬಂದಿದೆ. ಆ ಪೂರ್ವಿಕರು ಯಾರು? ನಮಗೆ ಆ ಸಂದೇಶವನ್ನು ಕೊಟ್ಟವರು ಯಾರು? ನಮ್ಮ ಋಷಿ ಮುನಿಗಳು. ನಮ್ಮೆಲ್ಲರ ಮೈಯಲ್ಲಿ ಹರಿತಾ ಇರೋದು ಆ ಋಷಿಗಳ ರಕ್ತ. ನಿಮ್ಮ ಗೋತ್ರ ಯಾವುದು ನಿಮ್ಗೆ ಗೊತ್ತಿಲ್ಲದೆ ಇದ್ರು ಕೂಡ ಕಶ್ಯಪ ಗೋತ್ರ, ಕಶ್ಯಪ ಬ್ರಹ್ಮ, ಅವನಿಂದನೇ ಎಲ್ಲ ಬಂದಿದ್ದು ಅಂತ ಹೇಳ್ತೀವಿ ನಾವು ಅಲ್ವಾ. ಹೀಗೆ ನಾವು ನಮ್ಮ ಮೈಯಲ್ಲಿ ಹರಿತಾ ಇರೋದು ಋಷಿ ಮುನಿಗಳ ಗೋತ್ರ. ಋಷಿ ಮುನಿಗಳು ಎಂತಹ ಒಂದು ಜೀವನವನ್ನು ಸಾಧಿಸಿ ಸಾವಿರಾರು ವರ್ಷಗಳಿಂದ ಈ ಧರ್ಮವನ್ನು ನಮ್ಮವರೆಗೂ ತಲುಪಿಸುವಂಥ ಪ್ರಯತ್ನ ಮಾಡುವಂಥ ಋಷಿಗಳನ್ನು ಅನುಕರಣೆ ಮಾಡಬೇಕಾ? ಯಾರು ನಿನ್ನೆ ಬಂದವರು ರೋಲ್ ಮಾಡಲ್ಲ, ಯಾವನವನು ಕ್ರಿಕೆಟ್ ಪ್ಲೇಯರ್ ಅಂತೆ, ಯಾವನ ಫಿಲ್ಮ್ ಆ್ಯಕ್ಟರ್ ಅಂತೆ, ಇವ್ರು ರೋಲ್ ಮಾಡಲ್ಗಳ. ನಮಗೆ ರೋಲ್ ಮಾಡಲ್ಗಳಲ್ಲಿ ಯಾರಾಗಬೇಕಾಗಿತ್ತು? ನಾವು ಹಿಂದೂ ಸಮಾಜೋತ್ಸವ ವೇದಿಕೆಯನ್ನು ನೋಡ್ತಾ ಇದೀವಿ, ಅಲ್ಲಿ ನೋಡಿ, ಇವರಲ್ಲಿ ಯಾರನ್ನು ಬೇಕಾದ್ರೂ ರೋಲ್ ಮಾಡಲಾಗಿ ತಗೊಳ್ಳಿ ನೀವು. ನಿಮಗೆ ಕ್ರಿಕೆಟ್ ಪ್ಲೇಯರ್ಗಳು, ಸಿನಿಮಾ ಆ್ಯಕ್ಟರ್ಗಳೆಲ್ಲ ರೋಲ್ ಪ್ಲೇಯರ್ಗಳು, ಸಿನಿಮಾ ನಟಿಯರಲ್ಲ. ನಾವು ಅವರನ್ನು ನೋಡ್ತಾ ಇದ್ದರೆ ಯಾವುದೇ ಒಂದು ಮುಖ ಆಯ್ಕೆ ಮಾಡ್ಕೊಳ್ಳಿ, ಪರವಾಗಿಲ್ಲ. ನೀವು ಯಾರನ್ನು ಆಯ್ಕೆ ಮಾಡಿಕೊಂಡ್ರು ಪರವಾಗಿಲ್ಲ. ಅದೇ ಹಿಂದೂ ಧರ್ಮ ಅಂತ. ಹಿಂದೂ ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯಾರು ನನ್ನನ್ನು ಯಾವ ಅವರ ಇಷ್ಟ ದೇವತೆಯ ಮೂಲಕ ಆರಾಧಿಸ್ತಾರೋ ಅವರಿಗೆ ಅವರದೇ ದೇವತೆಯ ಮೂಲಕ ಅವರನ್ನು ನಾನು ಅನುಗ್ರಹ ಮಾಡ್ತೀನಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100 ವರ್ಷ ತುಂಬಿದೆ. ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಬೆಳೆದಂಥ ಕಾರ್ಯಕರ್ತರು ಈ ದಿವಸ ಹುರುಳಿ ಚಿಕ್ಕನಹಳ್ಳಿ ವಸತಿಯಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ಬಡಾವಣೆಯ ಮತ್ತು ಗ್ರಾಮದ ಎಲ್ಲ ಜನತೆಯು ಬಂದು ಈ ಹಿಂದೂ ಸಮಾಜೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಮಕ್ಕಳಿಂದ ಪ್ರದರ್ಶನ ಆಗಿದೆ. ತುಂಬ ಜನಗಳು ಸೇರಿ ಈ ಒಂದು ಉತ್ಸವವನ್ನು ನಾವು ಗ್ರಾಮದಲ್ಲಿ ಏನು ಜಾತ್ರೆ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾಯಿದ್ದೀವಿ.
ಈ ಹಿಂದೂ ಸಮಾಜೋತ್ಸವಕ್ಕೆ ಎಲ್ಲರೂ ಗ್ರಾಮದ ಎಲ್ಲ ಜನತೆಯು ಕೈ ಜೋಡಿಸಿದೆ ಮತ್ತು ಯಶಸ್ವಿಯಾಗಿ ಈ ಕಾರ್ಯಕ್ರಮ ನೀಡಲು ಎಲ್ಲರೂ ಅನುವು ಮಾಡಿಕೊಟ್ಟಿದ್ದಾರೆ. ಮಾತೆಯರ ಸಂಭ್ರಮ ಅಂತೂ ಹೇಳತೀರದು. ಕಳಸಗಳನ್ನು ಹೊತ್ತು ಕೇಸರಿಯನ್ನು ತೊಟ್ಟು ಈ ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿ ಭಾಗವಹಿಸಿದ್ದಾರೆ. ಮತ್ತು ನಮ್ಮ ಮನೆಯಲ್ಲಿ ಏನು ಕಾರ್ಯಕ್ರಮ ಆಗ್ತದೆ ಆ ಕಾರ್ಯಕ್ರಮದ ಥರನೇ ಊರಿನ ಪ್ರಮುಖ ರಸ್ತೆಯಲ್ಲಿ ರಂಗೋಲಿಯನ್ನು ಬಿಡ್ತಾ ಮತ್ತು ಭಜನೆ ಮಾಡ್ತಾ ಹನುಮಾನ್ ಚಾಲೀಸನ್ನು ಪಠನೆ ಮಾಡ್ತಾ ಹೆಣ್ಣುಮಕ್ಕಳು ಸಂಭ್ರಮವನ್ನು ಭಾಳ ಉತ್ಸಾಹದಿಂದ ಮಾಡಿದ್ದಾರೆ. ಈ ಹಿಂದೂ ಸಮಾಜೋತ್ಸವಕ್ಕೆ ಭಾಗವಹಿಸಿದಂಥ ಎಲ್ಲ ಸಜ್ಜನ ಬಂಧುಗಳಿಗೂ ಮಾತೆಯರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ನಾನು ಒಬ್ಬ ಸ್ವಯಂ ಸೇವಕನೇ. ಸಂಘ 100 ವರ್ಷದ ತುಂಬಿದ ಹಿನ್ನೆಲೆಯಲ್ಲಿ ಈ ದಿನ ನಾವು ನಮ್ಮ ವಸತಿಯಲ್ಲಿ ಹಿಂದೂ ಸಮಾಜೋತ್ಸವವನ್ನು ಮಾಡಿದ್ದೇವೆ. ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿ ಬಂದು ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ನಮಗೆ ಇಲ್ಲಿ ಸೇರಿದ್ದಾರೆ. ಮಕ್ಕಳು ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಿದರು. ನಮ್ಮ ಸಂಸ್ಕೃತಿ ಹಾಗೂ ನಮ್ಮ ಇದನ್ನೆಲ್ಲ ಬಿಂಬಿಸಿ ಜಗನ್ನಾಥ ಶಾಸ್ತ್ರಿಯವರು ಒಳ್ಳೆಯ ಒಂದು ಭಾಷಣವನ್ನು ಮಾಡಿ ಜನಗಳಿಗೆ ಬುದ್ಧಿಮಾತನ್ನು ಹೇಳಿದ್ದಾರೆ. ಹಿಂದೂಗಳು ಹೇಗಿರಬೇಕು, ಏನು ಮಾಡಬೇಕು ಅಂತ. ಆಗ ಯೋಗ ಬಗ್ಗೆ ನಮ್ಮ ನಾರಾಯಣ ಯೋಗ ಕೇಂದ್ರದಿಂದ ಬಂದು ಯೋಗ ಬಗ್ಗೆ ಮಾತಾಡಿದ್ದಾರೆ. ಒಟ್ಟಾರೆ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ನಮಸ್ಕಾರ. ಹುರುಳಿ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಕುಂಬಾರಹಳ್ಳಿ ಮತ್ತು ಹುರುಳಿ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಸಂಯೋಜನೆ ಮಾಡಿದ್ದಂಥ ಹಿಂದೂ ಸಮಾಜೋತ್ಸವ ಸಮಿತಿಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಕುಂಬಾರಹಳ್ಳಿ ಗ್ರಾಮದಲ್ಲಿ ಇಂದು ಬೈಕ್ ರ್ಯಾಲಿನ ಹಮ್ಮಿಕೊಂಡಿದ್ದ ಸುಮಾರು 40 ಯುವಕರು ಬೈಕ್ ರ್ಯಾಲಿಯಲ್ಲಿ ಸೇರಿ ಅಂಬೇಡ್ಕರ್ ಪ್ರತಿಮೆ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ಹೊರಟಾಗ ಹುರುಳಿ ಚಿಕ್ಕನಹಳ್ಳಿ ಯುವಕರು ಮತ್ತು ಹುರುಳಿ ಚಿಕ್ಕನಹಳ್ಳಿ ಗ್ರಾಮದ ಎಲ್ಲ ಬೈಕ್ ರ್ಯಾಲಿ ಬಂದು ಕುಂಬಾರಹಳ್ಳಿ, ಹುರುಳಿ ಚಿಕ್ಕನಹಳ್ಳಿ, ತರ್ಕನಹಳ್ಳಿ ಗ್ರಾಮದ ಮುಖಾಂತರ ಬೈಕ್ ರ್ಯಾಲಿ ಬಂದು ತರ್ಕನಹಳ್ಳಿ, ಹುರುಳಿ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಬರಮಾಡ್ಕೊಳ್ಳೋ ಮುಖಾಂತರ ಹಿಂದೂ ಸಮಾಜೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಈ ಸಮಾಜೋತ್ಸವದ ಉದ್ದೇಶ ನಮ್ಮ ಹಿಂದೂ ಜನಗಳನ್ನು ಮತ್ತು ಜಾಗೃತಗೊಳಿಸೋದು, ನಮ್ಮ ಸಂಸ್ಕೃತಿಯನ್ನು ಉಳಿಸೋದು ಪ್ರಯತ್ನದಲ್ಲಿ ನಾವು RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲ ಉದ್ದೇಶಗಳನ್ನು ನೆರವೇರಿಸಲು ಮತ್ತು ನಮ್ಮ ಧರ್ಮನ ಜಾಗೃತಿಗೊಳಿಸಲು ಉದ್ದೇಶದ ಮುಖಾಂತರ ಮಾಡಿದ್ದು ಕಾರ್ಯಕ್ರಮವಾಗಿತ್ತು. ಇದು ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಈ ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ನಿಂತ ಎಲ್ಲ ಸ್ವಯಂ ಸೇವಕರಿಗೂ, ಗ್ರಾಮಸ್ಥರಿಗೂ ಹಾಗೂ ನಮ್ಮ ಹಿಂದೂ ಕಾರ್ಯಕರ್ತರಿಗೂ ವಂದನೆ ಮಾಡೋಕ್ಕೆ ಹೊಂದಿಸ್ತಾರೆ. ಹೆಸರು ಶ್ರೀನಿವಾಸ್ ಕುಂಬಾರಹಳ್ಳಿ.